ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 8ನೇ ತರಗತಿಯ 4ನೇ ಚಾಪ್ಟರ್ ಚತುರ್ಭುಜಗಳು ಈ ಒಂದು ಪಾಠದ ವಿವರಣೆಯನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿಯವರೆಗೂ ನನ್ನ ಒಂದು ಚಾನಲ್ನಲ್ಲಿ ಚಾಪ್ಟರ್ 1, 2, 3 ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನೀವು ಅದನ್ನು ನೋಡಬಹುದು. ಸೊ ಬನ್ನಿ ನೋಡೋಣ ಚತುರ್ಭುಜಗಳು. ಫಸ್ಟ್ ಆಫ್ ಆಲ್ ಚತುರ್ಭುಜಗಳು. ಸೊ ಚತುರ್ಭುಜಗಳು ಅಂತ ಅಂದರೆ ಏನು? ಚತುರ್ ಅಂತ ಅಂದರೆ 4, ಚತುರ್ ಅಂತ ಅಂದರೆ ತೃತೀಯ, ಚತುರ್ಥಿ ಅಂತಾರಲ್ವ, ಆ ರೀತಿಯಾಗಿ ಚತುರ್ ಅಂತ ಅಂದರೆ 4, ಭುಜಗಳು ಅಂತ ಅಂದರೆ ಬಾಹುಗಳು. ಯಾವ ಆಕೃತಿಗೆ 4 ಬಾಹುಗಳು ಇರುತ್ತೋ ಅದನ್ನು ನಾವು ಚತುರ್ಭುಜಗಳು ಅಂತ ಹೇಳ್ತೀವಿ. ಓಕೆ, ಅದು ಯಾವ ರೀತಿಯಾಗಾದರೂ ಇರಬಹುದು ಮಕ್ಕಳ. ಯಾವ ರೀತಿಯಾಗಿ ಇಲ್ಲಿ ನೋಡಿ, 1 2 3 4, 1 2 3 4, 1 2 3 4, 1 2 3 4, 1 2 3 4, 1 2 3 4. ಕ್ಲೀನಾಗಿ ಅದು ಗೆರೆ ಬಾಹು ಆಗಿರಬೇಕು, ಯಾವುದೇ ರೀತಿಯಾದಂಥ ವಕ್ರರೇಖೆ ಆಗಿರಬಾರ್ದು. ಸೊ ಬಿಡಿಸೋದ್ರೊಳಗಡೆ. ಸೊ ಮತ್ತೆ 1 2 ಇವೆಲ್ಲವೂ ಸಹ ಚತುರ್ಭುಜಗಳೇ. ಓಕೆ, ಇವೆಲ್ಲವೂ ಸಹ ಚತುರ್ಭುಜಗಳಿಗೆ ಉದಾಹರಣೆ. ಸೊ ಇದನ್ನು ಹೇಳ್ತಾ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ನಾನು ಪಾಠವನ್ನು ಸ್ಟಾರ್ಟ್ ಮಾಡ್ತೇನೆ. ಈ ಅಧ್ಯಾಯದಲ್ಲಿ ನಾವು 4 ಬಾಹುಗಳುಳ್ಳ ಆಕೃತಿಗಳ ಕೆಲವು ಆಸಕ್ತಿದಾಯಕ ವಿಧಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ ಮತ್ತು ಅವುಗಳ ಮೇಲೆ ಲೆಕ್ಕಗಳನ್ನು ಬಿಡಿಸ್ತೇವೆ. ಈ ರೀತಿಯ ಚಿತ್ರಗಳನ್ನು ಸಾಮಾನ್ಯವಾಗಿ ಚತುರ್ಭುಜಗಳು ಅಂತ ಹೇಳ್ತೇವೆ. ಓಕೆ, ಚತುರ್ಭುಜ ಅನ್ನೋ ಪದ ಲ್ಯಾಟಿನ್ ಪದಗಳಾದ ಕ್ವಾಡ್ರಿ ಅಂತಂದರೆ 4 ಅಂದರೆ 4, ಲ್ಯಾಟಸ್ ಅಂತ ಅಂದರೆ ಬಾಹುಗಳು, ಕ್ವಾಡ್ರಿಲ್ಯಾಟಸ್ ಅಂತ ಹೇಳ್ತೀವಿ. ಸೊ 4 ಬಾಹುಗಳು. ಓಕೆ ಫೈನ್. ನಾವು ಚತುರ್ಭುಜವನ್ನೇ ನಾವು ಕನ್ನಡದಲ್ಲಿ ಹೇಳಿದ್ವಿ ಕ್ವಾಡ್ರಿಲ್ಯಾಟ್ರಲ್ ಅಂತ. ಈ ಕೆಳಗಿನ ಚಿತ್ರಗಳನ್ನು ನೋಡಿ 1 2 3 4 5. 1 2 3 ಇದರೊಳಗಡೆ ನೀವು ನೋಡ್ಬೋದು. ಇದರೊಳಗಡೆ ಯಾವುದು ಚತುರ್ಭುಜಗಳು ಅಂತ ಅಂದರೆ ಇದು ಚತುರ್ಭುಜ, ಇದು ಚತುರ್ಭುಜ, ಇದು ಚತುರ್ಭುಜ. ನೀವು ನೋಡಬಹುದು 4 ರೇಖೆಗಳಿದೆ. ಬಟ್ ಇದಲ್ಲ. ಏಕೆ ಅಂತ ಅಂದರೆ ಇಲ್ಲಿ ನೋಡಬಹುದು, ಇದು ಸ್ವಲ್ಪ ಲೈನು ಕರ್ವ್ ಆಗಿದೆ. ಇದು ಸೈಡ್ ಅಲ್ಲ, ಇದು ಬಾಹು ಅಲ್ಲ. ಓಕೆ, ಇಲ್ಲೂ ಸಹ ಇಲ್ಲೊಂದು ಈ ರೀತಿಯಾಗಿ ವಕ್ರರೇಖೆ, ಇಲ್ಲೊಂದು ಈ ರೀತಿ ಕರ್ವ್ ಶೇಪಿನ ಲೈನ್ಸ್ಗಳು ಬಂದಿದೆ. ಹಾಗಾಗಿಬಿಟ್ಟು ಚಿತ್ರ 1 2 3 ಇವು ಚತುರ್ಭುಜಗಳಾಗಿವೆ, ಉಳಿದವು ಚತುರ್ಭುಜಗಳಲ್ಲ. ಯಾಕೆ ಅಂತ ಹೇಳಿದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಚತುರ್ಭುಜದ ಕೋನಗಳು ಅಂತ ಅಂದರೆ ಅವುಗಳ ಬಾಹುಗಳ ನಡುವಿನ ಕೋನಗಳು ಅಂತ ಹೇಳಿ. ಸೊ ಇಲ್ಲಿ ತೋರಿಸಿದ್ದಾರೆ ಅದನ್ನು. ಇದು ಒಂದು ಬಾಹು ಅಂತ ಅಂದರೆ ಇದು ಇದರ ಕೋನ, ಇವೆರಡು ಬಾಹು ಅಂದರೆ ಇದರ ಕೋನ. ಸೊ ಇವೆರಡು ಬಾಹು ಅಂತ ಅಂದರೆ ಇದು ಕೋನ, ಇವೆರಡು ಬಾಹುಗಳ ನಡುವಿನ ಕೋನ. ಓಕೆ ಫೈನ್. ಇಲ್ಲೂ ಅಷ್ಟೇ, ಈ ಚಿತ್ರದಲ್ಲಿ 4 ಬಾಹುಗಳು ಇದ್ದಾವೆ ಅಂತ ಅಂದರೆ 4 ಕೋನಗಳು ಅಲ್ಲಿ ಏರ್ಪಟ್ಟಿವೆ ಅಂತ ಹೇಳಿ. ಓಕೆ, ಅತ್ಯಂತ ಪರಿಚಿತವಾದ ಚತುರ್ಭುಜಗಳಾದ ಆಯತಗಳು ಮತ್ತು ವರ್ಗಗಳಿಂದ ನಾವು ಪ್ರಾರಂಭಿಸೋಣ. ಸೊ ಇದರೊಳಗಡೆ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಯಾವುದಿದೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಚೌಕನು ಸಹ ಒಂದು ಚತುರ್ಭುಜ, ಆಯತನು ಸಹ ಒಂದು ಚತುರ್ಭುಜ. ಬೇಸಿಕ್ ಕಾನ್ಸೆಪ್ಟಿಂದ ನಾವು ಸ್ಟಾರ್ಟ್ ಮಾಡೋಣ. ಅದರೊಳಗಡೆ ಇಲ್ಲಿ ಆಯತಗಳು ಮತ್ತು ವರ್ಗಗಳನ್ನು ತಗೊಂಡಿದ್ದಾರೆ. ಓಕೆ, ಆಯತಗಳ ಬಗ್ಗೆ ನಮಗೆ ಈಗಾಗಲೇ ತಿಳಿದಿದೆ. ನಾವು ಆಲ್ರೆಡಿ 1 ರಿಂದ 7ನೇ ಕ್ಲಾಸ್ವರೆಗೂ ನಾವು ತಿಳ್ಕೊಂಡಿದ್ದೀವಿ ಏನು ಆಯತ ಅಂತ ಅಂದ್ರೇನು. ಆಯತ ಅಂತ ಅಂದರೆ ಎದುರು ಬದ್ರು ಬಾಹುಗಳು ಸಮವಾಗಿರುತ್ತೆ. ಒಂದು ಆಯತವನ್ನು ನಾವು ಬಿಡಿಸಿದ್ದೀವಿ ಅಂತ ಅಂದರೆ, ಸೊ ನಮಗಿರುವಂಥ ಕಾನ್ಸೆಪ್ಟನ್ನು ನಾನು ಹೇಳ್ತಾ ಇದ್ದೀನಿ. ಆಯತವನ್ನು ಬಿಡಿಸ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲೇ ಬಿಡಿಸ್ಬಿಡ್ತೀನಿ. ಸೊ ಆಯತ ಹೀಗಾದರೂ ಆಗಿರಬಹುದು ಅಥವಾ ಈ ರೀತಿಯಲ್ಲಿ ಚಿತ್ರ ನಾನು ಬಿಡಿಸಿದ್ರು ಸಹ ಇದು ಸಹ ಆಯತನೇ. ಓಕೆ, ಆಯತದ ಏನು ಲಕ್ಷಣ ಅಂತಂದರೆ ಎದುರು ಬದ್ರು ಬಾಹುಗಳು ಸಮವಾಗಿರುತ್ತೆ. ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಇದು ಒಂದು ವೇಳೆ 5 ಸೆಂಟಿಮೀಟರ್ ಆಗಿದ್ದರೆ ಇದು 5 ಸೆಂಟಿಮೀಟರ್ ಆಗಿರುತ್ತೆ. ಇದು 2 ಸೆಂಟಿಮೀಟರ್ ಆಗಿದ್ದರೆ ಇದು 2 ಸೆಂಟಿಮೀಟರ್ ಆಗಿರುತ್ತೆ. ಇದು ಮೊದಲನೇದಾಗಿ ಗೊತ್ತುಂಟು ನಮಗೆ. ಇದು ಮೊದಲನೇ ಲಕ್ಷಣ. ಓಕೆ, ಎರಡನೇ ಲಕ್ಷಣ ಏನಪ್ಪ ಅಂತಂದರೆ ಆಯತದಲ್ಲಿ 4 ಕೋನಗಳಿರುತ್ತೆ. ಎರಡನೇ ಲಕ್ಷಣ 4 ಕೋನಗಳಿರುತ್ತೆ. ಆ 4 ಕೋನಗಳು 90 ಡಿಗ್ರಿ ಆಗಿದೆ. ನೀವು ನೋಡ್ಬೋದು ಎಲ್ ಶೇಪಲ್ಲಿ ಫಾರ್ಮ್ ಆಗಿದೆ ಅಂತ ಅಂದರೆ 90 ಡಿಗ್ರಿ ಇದೆ. 4 ಕೋನಗಳು ಸಹ 90 ಡಿಗ್ರಿ. ಇದು ಸಹ 90, ಇದು 90, ಇದು 90, ಇದು 90. ಅದನ್ನೇ ಇಲ್ಲಿ ಬರೆದಿದ್ದಾರೆ. ಏನು, ಎಲ್ಲ ಕೋನಗಳು ಲಂಬ ಕೋನಗಳಾಗಿವೆ ಮತ್ತು ಅಭಿಮುಖ ಬಾಹುಗಳ ಉದ್ದಗಳು ಸಮವಾಗಿವೆ. ಅಭಿಮುಖ ಬಾಹುದು ಅಂತಂದರೆ ಎದರ ಭದ್ರ ಬಾಹುಗಳು. ಓಕೆ,
ಒಂದು ಚತುರ್ಭುಜವನ್ನು ಆಯತ ಎಂದು ಕರೆಯಲು ಅದು ಪೂರೈಸಬೇಕಾದ ನಿಬಂಧನೆಗಳನ್ನು ಅದರ ವ್ಯಾಖ್ಯಾನವು ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ. ನೆಕ್ಸ್ಟ್, ಆಯತವನ್ನು ವ್ಯಾಖ್ಯಾನಿಸುವ ಬೇರೆ ಮಾರ್ಗಗಳಿವೆಯೇ ಈಗ ಆಯತಗಳ ರಚನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು. ಹಾಗಾದರೆ ಆಯತವನ್ನು ವ್ಯಾಖ್ಯಾನಿಸುವ ಬೇರೆ ಮಾರ್ಗ ಇದೆಯಾ? ಹೌದು, ಇದನ್ನೇ ಸೇರಿಸ್ಬಿಟ್ಟು ಹೇಳಿ. ಯಾವ ಆಕೃತಿಯ ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತೋ ಮತ್ತು ಎದುರು ಬದುರು ಬಾಹುಗಳು ಸಮವಾಗಿರುತ್ತೋ ಅದನ್ನು ನಾವು ಆಯತ ಅಂತ ಹೇಳ್ತೀವಿ ಅಂತ ಸಿಂಪಲ್ ಆಗಿ ಹೇಳು. ನೆಕ್ಸ್ಟ್, ಇಲ್ಲಿ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಒಂದು ಕಾರ್ಪೆಂಟರ್ ಅಂತ ಅಂದರೆ ಬಡಗಿಯ ಸಮಸ್ಯೆ. ಓಕೆ, ಕಾರ್ಪೆಂಟರ್ ಅಂತ ಅಂದರೆ ಗೊತ್ತಲ್ವಾ, ಮರದ ಒಂದು ವಸ್ತುಗಳನ್ನು ಮಾಡೋರು. ಒಂದು ಕಾರ್ಪೆಂಟರ್ 2 ಸಣ್ಣ ಮರದ ಪಟ್ಟಿಗಳನ್ನು ಚಿತ್ರ 1ರಲ್ಲಿ ಇರುವಂತೆ ಅವುಗಳ ತುದಿಗಳಲ್ಲಿ ದಾರವನ್ನು ಹಾಯಿಸಿದಾಗ ಅದು ಒಂದು ಆಯತವನ್ನು ಉಂಟು ಮಾಡುವಂತೆ ಜೋಡಿಸಬೇಕಾಗಿದೆ. ಓಕೆ, ಅವಳ ಬಳಿ ಅಂತ ಅಂದರೆ ಇಲ್ಲಿ ಆ ಕಾರ್ಪೆಂಟರ್ ಇದ್ದಾರಲ್ಲ ಅವ್ರ ಹೆಣ್ಮಗಳು, ಅವಳ ಬಳಿ ಈಗಾಗಲೇ 8 ಸೆಂಟಿಮೀಟರ್ ಉದ್ದದ ಒಂದು ಪಟ್ಟಿ ಇದೆ. ನೀವು ಚಿತ್ರ ನೋಡಬಹುದು. ಇದರೊಳಗಡೆ ಒಂದು 8 ಸೆಂಟಿಮೀಟರ್ ಇರುವ ಒಂದು ಪಟ್ಟಿ ಇದೆಯಂತೆ. ಇನ್ನೊಂದು ಪಟ್ಟಿಯ ಉದ್ದ ಎಷ್ಟು ಇರಬೇಕು, ಅವೆರಡನ್ನು ಎಲ್ಲೆಲ್ಲಿ ಜೋಡಿಸಬೇಕು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಇವೆರಡು ಪಟ್ಟಿಗಳನ್ನು ಕೊಡಿ. ಸೊ ಒಂದು ಪಟ್ಟಿ 8 ಸೆಂಟಿಮೀಟರ್ ಇದೆಯಂತೆ. ಸೊ ಇನ್ನೊಂದು ಪಟ್ಟಿ ಬೇಕು. ಆ ಪಟ್ಟಿಯನ್ನು ಯಾವ ರೀತಿಯಾಗಿ, ಈ ರೀತಿಯಾಗಿ ಇಡಬೇಕು, ಇಲ್ಲಿಡಬೇಕು, ಹೀಗಿಡಬೇಕು ಅಥವಾ ಇಲ್ಲಿ ಸೈಡಿಗೆ ಇಡಬೇಕು ಅನ್ನೋದು ಕೇಳ್ತಾ ಇದೆ. ಮೊದಲು ಕಾರ್ಪೆಂಟರ್ ಮಾಡಬೇಕಾದ ರಚನೆಯನ್ನು ಮಾದರಿಯನ್ನಾಗಿಸೋಣ. ಪಟ್ಟಿಗಳನ್ನು ರೇಖಾಖಂಡಗಳಂತೆ ಪರಿಗಣಿಸಬೇಕು. ಅವುಗಳ ಅಂತ್ಯಬಿಂದುಗಳಿಂದ ಉಂಟಾದ ಚತುರ್ಭುಜದ ಕರ್ಣಗಳಾಗಿವೆ. ಚತುರ್ಭುಜವನ್ನು ಒಂದು ಆಯತವನ್ನಾಗಿಸಲು ನಾವು ಕೆಳಗಿನ ಫಸ್ಟ್ ಇಲ್ಲಿ ಒಂದು ಚತುರ್ಭುಜ ಅಂತ ಅಂದರೆ ಆಯತ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ಓಕೆ, ಬನ್ನಿ ನೋಡೋಣ. ಇನ್ನೊಂದು ಕರ್ಣದ ಉದ್ದ ಎಷ್ಟು? ಹಾಗಂತ ಅಂದರೆ ಏನಪ್ಪ ಅಂತಂದರೆ, ಒಂದು ಕರ್ಣ 8 ಸೆಂಟಿಮೀಟರ್. ಕರ್ಣ ಅಂತ ಅಂದರೆ ಅವ್ರು ಆಲ್ರೆಡಿ ಹೇಳಿದ್ರು. ಏನಂತ ಹೇಳಿಬಿಟ್ಟು ಏನು ಹೇಳಿದ್ದಾರೆ? ಒಂದು ಕರ್ಣ ಅಂತ ಅಂದರೆ ಅವರೇ ಕೊಟ್ಟಿದ್ದಾರೆ. ಏನು ಅಂತ್ಯಬಿಂದುಗಳಿಂದ ಏನು ಇಲ್ಲಿ ಹೋಗ್ತಾ ಇದೆಯಲ್ವಾ, ಇದನ್ನಂತೂ ನಾವು ಬಾಹುಗಳಂತ ಹೇಳ್ತೀವಿ. ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಓಕೆ, ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಇದೆಯಂತೆ. ಸೊ ಇಲ್ಲಿ ಒಳಗಡೆ ನಾವು ಏನು ಒಂದು ಇನ್ನೊಂದು ಗೆರೆ ಹಾಕ್ತಾ ಇದೀವಲ್ವಾ, ಅದು ಸಹ ಇನ್ನೊಂದು ಕರ್ಣ. ಆಯತಕ್ಕೆ 2 ಕರ್ಣಗಳಿದೆ. ಯಾವುದು? AC ಮತ್ತು BD ಅವರೇ ಹೆಸರು ಕೊಟ್ಟಿದ್ದಾರೆ. ಸೊ ಒಂದು AC 8 ಸೆಂಟಿಮೀಟರ್ ಆದರೆ BD ಎಷ್ಟು ಅಂತ ಕೇಳ್ತಿದ್ದಾರೆ. ಇನ್ನೊಂದು ಕರ್ಣದ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಿದೆಯಪ್ಪ ಅಂತಂದರೆ, ಫಸ್ಟು ನಿಮಗೆ ಬಾಹುಗಳು ಅಂತ ಅಂದ್ರೇನು, ಕರ್ಣಗಳು ಅಂದ್ರೇನು ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗಬೇಕು. ಸೊ ಹಾಗಾದರೆ ಇಲ್ಲಿ ಬಾಹುಗಳು ಯಾವುದು? AD ಬಾಹುಗಳು. ಸೊ ಬಾಹುಗಳು ಯಾವುದ್ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಬಹುದು ನೀವು ಚಿತ್ರದಲ್ಲಿ ಯಾವುದಿದೆ? AD ಇದೆ, ನೆಕ್ಸ್ಟು DC ಇದೆ, ನೆಕ್ಸ್ಟು CB ಇದೆ, ನೆಕ್ಸ್ಟ್ BA ಇದೆ. ಓಕೆ, ಇವೇನು? ಇವು ಬಾಹುಗಳು. ಓಕೆ, ಹಾಗಾದರೆ ಕರ್ಣಗಳು ಯಾವುದು? ಸೊ ಬಾಹುಗಳಿಗೆ ಮತ್ತು ಕರ್ಣಗಳಿಗೆ ನೀವು ವ್ಯತ್ಯಾಸವನ್ನು ಪಡ್ಕೊಳ್ಳಿ. AC ಅನ್ನೋದು ಕರ್ಣ ಮತ್ತು BD ಅನ್ನೋದು ಕರ್ಣ. ಓಕೆ, ಹಾಗಾದರೆ ಬಾಹು ಮತ್ತು ಕರ್ಣದ ಬಗ್ಗೆ ಗೊತ್ತಾಗಿದೆ. ಕ್ವಶನ್ ನೋಡೋಣ, ಇನ್ನೊಂದು ಕರ್ಣದ ಉದ್ದ ಎಷ್ಟು ಅಂತ ಹೇಳಿಬಿಟ್ಟು. ಓಕೆ, ಬನ್ನಿ ನೋಡೋಣ. ಫಸ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾನು ಇದೇ ಸೇಮ್ ಆಯತವನ್ನು ಬಿಡಿಸ್ಕೊಂಡಿದ್ದೀನಿ. AC ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತೆ. ಅವ್ರು ಕೇಳ್ತಾ ಇದ್ದಾರೆ BD ಎಷ್ಟು ಅಂತ ಹೇಳಿಬಿಟ್ಟು. ಓಕೆ, ಇದನ್ನು ಹುಡುಕಬೇಕು ಅಂತ ಅಂದರೆ ನಾವು ಒಂದು ಎಕ್ಸ್ಪ್ಲನೇಷನನ್ನು ನೋಡಬೇಕು. ಏನಪ್ಪ ಅಂತ ಅಂದರೆ, ಇಲ್ಲಿ ನಾವು 2 ತ್ರಿಭುಜಗಳನ್ನು ನೋಡ್ತಾ ಇದ್ವಿ. ಯಾವ ತ್ರಿಭುಜಗಳು? ಮೊದಲನೇ ತ್ರಿಭುಜ ಯಾವುದಿದೆ? BAD. ನೀವು ನೋಡಬಹುದು, ಇದು ಈ ಆಯತದಲ್ಲಿ ಒಂದು ತ್ರಿಭುಜವನ್ನು ನೋಡ್ತಾ ಇದ್ದೀನಿ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಒಂದು ತ್ರಿಭುಜದಲ್ಲಿ ಇದು 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 ಓಕೆ, ಈಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೊ 2 ತ್ರಿಭುಜಗಳು ಕಾಣಿಸ್ತಾ ಇದೆ. ಅದರೊಳಗಡೆ ತ್ರಿಭುಜ BAD ಮತ್ತು ಇನ್ನೊಂದು ತ್ರಿಭುಜ ನೀವಿಲ್ಲಿ ನೋಡಬಹುದು, ಹೀಗೆ ತ್ರಿಭುಜ CAD. ಓಕೆ, ಫೈನ್. ಹಾಗಾದರೆ ನಾನು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅಂತಂದರೆ, ಫಸ್ಟ್ ಇದನ್ನು ಹೊರಗಡೆ ತೊಗೊಳ್ತೀನಿ ಬೇಕಾದರೆ ನಿಮಗೆ ಅರ್ಥ ಆಗುವಂಗೆ. ಸೊ BADನ ತೊಗೊಳ್ತೀನಿ. ಈ ರೀತಿ ಇದೆ ಅಲ್ವಾ? BAD. ಓಕೆ, ಇದು ನೀವು ನೋಡ್ತಾ ಇದ್ದೀರಾ, ಲಂಬಕೋನ ತ್ರಿಭುಜ. ಓಕೆ, ಫೈನ್. ಈಗ ಇದನ್ನು ತಗೊಳ್ಳೋಣ. ಇದು ಯಾವ ರೀತಿಯಾಗಿದೆ? ಹೀಗಿದೆ. CAD. ಹಾಗಾದರೆ ಇದು ಇಲ್ಲಿ D ಅನ್ನೋದು 90 ಡಿಗ್ರಿ ಆಗಿದೆ. ಓಕೆ, ಫೈನ್. ಹಾಗಾದರೆ ಇದರೊಳಗಡೆ ಕಾಮನ್ ಆಗಿರೋದು ಟ್ರ್ಯಾಂಗಲ್ BAD ಮತ್ತು ಟ್ರ್ಯಾಂಗಲ್ CADಯಲ್ಲಿ ಕೋನ A 90 ಡಿಗ್ರಿ
ಯಾಕೆ ಅಂತಂದರೆ ಇದು ಲಂಬಕೋನ ತ್ರಿಭುಜ ಹಾಗಾಗ್ಬಿಟ್ಟು ತೊಗೊಂಡಿರೋದು. ಕೋನ ಎ ಮತ್ತು ಕೋನ ಡಿ 90 ಡಿಗ್ರಿ. ಓಕೆ, ಫಸ್ಟ್ ಸ್ಟೆಪ್ ಅರ್ಥ ಆಗಿದೆ ನಿಮಗೆ. ಓಕೆ, ಇದರೊಳಗಡೆ ಈ ತ್ರಿಭುಜದಲ್ಲಿ ಎ ಡಿ ಅಂತೂ ಸೇಮ್ ಇದೆ. ಎರಡೂ ತ್ರಿಭುಜಕ್ಕೂ ಸಹ ಎ ಡಿ ಬಾಹು ಎ ಡಿ ಸಾಮಾನ್ಯ ಕಾಮನ್ ಆಗಿದೆ ಅಲ್ವಾ, ಸಾಮಾನ್ಯ ಬಾಹುವಾಗಿದೆ. ಓಕೆ ಫೈನ್, ಅದರ ರೀಸನ್ನು ಬರಿತೀನಿ. ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾಗಿದೆ ನಮಗೆ ಅಂತ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗತ್ತೆ. ಯಾಕೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗತ್ತೆ? ಯಾಕಂತಂದರೆ ಆಪೋಸಿಟ್ ಸೈಡು ಏನಪ್ಪ ಅಂತಂದರೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ಒಂದು ಬಾಹು ನೆಕ್ಸ್ಟ್ ಅದರ ಆಪೋಸಿಟ್ ಕೋನ ನಾವು ಸೊ ಆಪೋಸಿಟ್ ಸೈಡ್ ಆಫ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಆಪೋಸಿಟ್ ಸೈಡ್ ಆಫ್ ದ ರೆಕ್ಟ್ಯಾಂಗಲ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಲ್ವಾ. ಇದೇನಕ್ಕೆ ಆಪೋಸಿಟ್ ಸೈಡ್ ಆಫ್ ದ ರೆಕ್ಟ್ಯಾಂಗಲ್. ಓಕೆ, ಯಾವ ರೀತಿಯಾಗಿ ಆಪೋಸಿಟ್ ಸೈಡು ಇಲ್ಲಿ ನೋಡ್ಬೋದು ನೀವು ಈ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ. ಇಲ್ಲಿ ಈ ಪ್ರಾಪರ್ಟಿಯನ್ನು ತೊಗೊಂಡಿದ್ದೀವಿ ನಾವು, ಏನು ಮೊದಲೇ ಕೊಟ್ಟಿದ್ರಲ್ವಾ ಟೆಕ್ಸ್ಟ್ ಬುಕ್ಕಲ್ಲಿ, ಅದು ಎದರ ಬದರು ಅಭಿಮುಖ ಬಾಹುಗಳು ಉದ್ದಗಳು ಸಮವಾಗಿದೆ ಅಂತ ಹೇಳಿಬಿಟ್ಟು. ಹಾಗಾಗ್ಬಿಟ್ಟು ಇಲ್ಲೂ ಸಹ ಇದು ಸಹ ಪ್ರೂವ್ ಆಗಿದೆ, ಎ ಬಿ ಸಿ ಡಿ ಸಿಂಪಲ್ ಆಗಿ. ಓಕೆ ಫೈನ್. ಹಾಗಾದರೆ ಆಯತದಲ್ಲಿ ಇಲ್ಲೂ ಬರೆದು ಬಿಡ್ತೀನಿ ನಾನು, ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ. ರೀಸನ್ ಆ ಒಂದು ರೀಸನಿಂದ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಯಿತು, ಹೌದಲ್ವಾ. ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಓಕೆ ಹಾಗಾದರೆ ನಮಗೆ ಏನೇನು ಸಿಕ್ಕಿದೆ? ಒಂದು ಎಸ್ ಸಿಕ್ಕಿದೆ ಬಾಹು, ಇನ್ನೊಂದು ಎ ಸಿಕ್ಕಿದೆ, ಇನ್ನೊಂದು ಎಸ್ ಸಿಕ್ಕಿದೆ. ಹಾಗಾದರೆ ನಾವು 7ನೇ ಕ್ಲಾಸಲ್ಲಿ ಓದ್ಕೊಂಡ್ಬಂದಿದ್ದೀವಿ ಏನು? ತ್ರಿಭುಜಗಳ ಸರ್ವಸಮತೆ ಆಧಾರದ ಮೇಲೆ ಬಿ ಎ ಡಿ ಸರ್ವಸಮವಾಗಿದೆ ತ್ರಿಭುಜ ಸಿ ಡಿ ಎ ಅಥವಾ ಸಿ ಎ ಡಿಗೆ. ಸೊ ಯಾವುದರ ಆಧಾರದ ಮೇಲೆ? ಎಸ್ ಎ ಎಸ್ ಆಧಾರದ ಮೇಲೆ. ಏನಪ್ಪ ಎಸ್ ಎ ಎಸ್ ಅಂತ ಹೇಳ್ಬೋದು ಅಥವಾ ಏನಪ್ಪ ಸರ್ವಸಮತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮತ್ತೆ ನಾನು ರಿವರ್ಸಲ್ಲಿ ಹೋಗ್ತೇನೆ. ಏನಂತ ಹೇಳಿಬಿಟ್ಟು ನೋಡಿ, ಬಹಳ ಬೇಸಿಕ್ಕಿಂದ ಹೋಗ್ತೇನೆ. ಇಲ್ಲಿ ಒಂದು ನೀವು ನೋಡಬಹುದು ಸರ್ವಸಮತೆಯ ಬಗ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ. ಸೊ ಒಂದು ಇಲ್ಲಿ ಚಿತ್ರ ಫಸ್ಟ್ ಇದೇನು ಒಂದು ಸರಳ ರೇಖೆ. ಓಕೆ, ಒಂದು ಸರಳ ರೇಖೆಯನ್ನು ತಗೊಂಡಿದ್ದೇನೆ. ಸೊ ಈಗ ನಾನು ಇನ್ನೊಂದು ಸರಳ ರೇಖೆಯನ್ನು ತಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಸರಳ ರೇಖೆ ಇದೆ. ಓಕೆ, ಇನ್ನೊಂದು ಸರಳ ರೇಖೆ. ಈ ಸರಳ ರೇಖೆಯನ್ನು ಈ ಸರಳ ರೇಖೆ ಮೇಲೆ ನಾನು ಇಟ್ಟಾಗ ಸೇಮ್ ಶೇಪ್ ಸೇಮ್ ಸೈಜ್ ಆಗಿದ್ದರೆ ನಾವಲ್ಲಿ ಆ ಚಿತ್ರ ಎರಡೂ ಪಿಕ್ಚರ್ಸು ಒಂದಕ್ಕೊಂದು ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಸೊ ಬನ್ನಿ ಇಡ್ತೇನೆ ನಾನು, ನೀವು ನೋಡಬಹುದು. ಸೊ ಎಲ್ಲಿದೆ ಹಾಗಾದರೆ ನಾನು ಇಟ್ಟಿದ್ದು ಮೊದಲನೇ ಚಿತ್ರ ಎಲ್ಲಿದೆ? ಕಾಣಿಸ್ತಾ ಇಲ್ಲ ಮಕ್ಕಳ ಅಂತ ಅಂದರೆ ಇಲ್ಲಿ ನೋಡ್ರಿ, ಸರಿಸಿದಾಗ ಕಾಣಿಸ್ತಾ ಇದೆ, ಒಂದ್ರ ಮೇಲೆ ಒಂದಿಟ್ಟಾಗ ಅದು ಕಾಣಿಸ್ತಾ ಇಲ್ಲ. ಹಾಗಾದರೆ ಈ ಚಿತ್ರದ ಜೊತೆಗೆ ಸರ್ವಸಮವಾಗಿದೆ ಅಂತ ಅಂದರೆ ಸೇಮ್ ಶೇಪ್ ಇರಬೇಕು, ಸೇಮ್ ಸೈಜ್ ಇರಬೇಕು. ಆಯಿತು, ಹಾಗಾದರೆ ಸೇಮ್ ಸೈಜ್ ಇಲ್ಲ ಅಂತ ಅಂದರೆ ಹೇಗಾಗತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಇನ್ನೊಂದು ಫಾರ್ಮ್ ಇಡ್ತಾ ಇದ್ದೀನಿ. ಇದು ಸೇಮ್ ಶೇಪ್ ಇದೆ. ಓಕೆ, ಇದನ್ನು ಸರಳ ರೇಖೆ, ಇದನ್ನು ಸರಳ ರೇಖೆ. ಇದನ್ನು ನಾನು ಇದರ ಮೇಲೆ ಇಡ್ತಾ ಇದ್ದೀನಿ, ಮೊದಲನೇ ಚಿತ್ರದ ಮೇಲೆ ನಾನು ಇಟ್ಟಾಗ. ಸೊ ನೀವು ನೋಡಿ, ಎಲ್ಲಿ ಕಾಣಿಸ್ತಾ ಇದೆಯಾ? ಸರ್ವಸಮವಾಗಿದೆಯಾ? ಇಲ್ಲ. ಸೊ ಹಾಗಾಗಿಬಿಟ್ಟು ನಾವು ಇದನ್ನು ಸರ್ವಸಮತೆ ಅಥವಾ ಸರ್ವಸಮವಾಗಿದೆ ಅಂತ ಹೇಳಿಬಿಟ್ಟು ಹೇಳಕ್ಕೆ ಬರಲ್ಲ. ಓಕೆ, ಅದೇ ರೀತಿ ನಾನು ಇನ್ನೊಂದು ಚಿತ್ರವನ್ನು ಸಹ ತಗೊಳ್ತೇನೆ. ಇಲ್ಲಿ ನೀವು ನೋಡಿ, ನಾನು ಬರೀ ಇಲ್ಲಿ ಸರ್ವಸಮತೆಯ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಓಕೆ, ಅದನ್ನು ಸಹ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಇನ್ನೊಂದು ಲಂಬಕೋನ ತ್ರಿಭುಜವನ್ನು ಇಡ್ತೇನೆ. ಇಲ್ಲಿ ನೋಡಿ, ಎಕ್ಸಾಕ್ಟ್ ಸೇಮ್ ಶೇಪ್ ಸೇಮ್ ಸೈಜ್ ಎರಡು ಪಿಕ್ಚರ್ಸು ಸಹ ನಾವು ಕಾಂಗ್ರುಯೆನ್ಸ್ ಅಥವಾ ಸರ್ವಸಮತೆ ಅಂತ ಹೇಳಬೇಕು ಅಂತ ಅಂದರೆ ಸೇಮ್ ಶೇಪ್ ಇರಬೇಕು, ಸೇಮ್ ಸೈಜ್ ಇರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಲ್ಪನೂ ಸಹ ಚೇಂಜಸ್ ಇಲ್ಲ. ಒಂದು ಚಿತ್ರದ ಮೇಲೆ ಕರೆಕ್ಟಾಗಿ ಇನ್ನೊಂದು ಚಿತ್ರ ಬಂದಿದೆ. ಸೊ ಈ ಒಂದು ಆ್ಯಂಗಲ್ಲು ಈ ಆ್ಯಂಗಲ್ಗೆ ಸಮ, ಈ ಬಾಹುಗೆ ಸಮ, ನೆಕ್ಸ್ಟ್ ಈ ಬಾಹುಗೆ ಸಮ, ಈ ಬಾಹುಗೆ ಸಮವಾಗಿದೆ. ಇದು ಹೇಳುತ್ತೆ ಏನು? ಸರ್ವಸಮತೆ. ಸೊ ನಿಮಗೆ ಇನ್ನೂ ಬಹಳ ಇದರಿಂದ ಹೇಳಬೇಕು ಅಂತಂದರೆ ನಾನೀಗ ಒಂದು ಆಯತನೇ ತೊಗೊಳ್ತೀನಿ ಅಂದ್ಕೊಳ್ಳಿ. ಓಕೆ ಫೈನ್.
ಇಲ್ಲಿ ಒಂದು ಆಯತವನ್ನು ಕೊಟ್ಟಿದ್ದೀನಿ, ಡೀಟೈಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಇಲ್ಲಿ ಇನ್ನೊಂದು ಆಯತವನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಇವೆರಡೂ ಸಹ ಸರ್ವಸಮವಾಗಿದೆಯಾ? ಇಲ್ಲ. ಶೇಪ್ ಅಂತೂ ಸೇಮ್ ಇದೆ, ಬಟ್ ಸರ್ವಸಮ ಇಲ್ಲ. ಓಕೆ ಫೈನ್. ಇಲ್ಲೂ ಸಹ 4 ಕೋನಗಳಿದೆ, ಇಲ್ಲೂ 4 ಕೋನಗಳಿದೆ, ಬಟ್ ಇದು ಒಂದ್ರ ಮೇಲೆ ಒಂದು ಎಕ್ಸಾಕ್ಟ್ ಆಗಿ ಕೂರಬೇಕು, ಸೈಜು ಸಹ ಸೇಮ್ ಇರಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಆಯತವನ್ನು ತೆಗೆದುಬಿಟ್ಟು ಅದಕ್ಕೆ ಇನ್ನೊಂದು ಆಯತವನ್ನು, ನಾನು ಅದೇ ಸೈಜಿನ ಆಯತವನ್ನು ಹಾಕ್ತೇನೆ. ಈಗ ನೋಡಿ, ಇದು ಸರ್ವಸಮವಾಗಿದೆ. ಸೊ 2 ಆಯತಗಳಿರೋದು, ಬೇಗ ನೋಡಿದ ತಕ್ಷಣ ಒಂದೇ ಆಯತ ಇದೆ ಅನ್ನೋ ಥರ ಆಗಬೇಕು. ಅಂತಂದರೆ ಸೇಮ್ ಇದು ಏನಾಗುತ್ತೆ, ಚಿತ್ರಗಳು ರಿಪೀಟ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈ ಒಂದು ಚಾಪ್ಟರಲ್ಲಿ ಸರ್ವಸಮತೆ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಯಾಕೆಂತಂದರೆ ನಮಗೆ ಆ್ಯಕ್ಚುಲಿ ಸರ್ವಸಮತೆಯ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಗೊತ್ತಿದ್ರೆ ನಾವು ಈಸಿಯಾಗಿ ಈ ಒಂದು ಚಾಪ್ಟರನ್ನು ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು. ಸೊ ಹಾಗಾದರೆ ಸರ್ವಸಮತೆಯಲ್ಲಿ ಯಾವ್ಯಾವ ರೀತಿಯ ಒಂದು ಕೇಸಸ್ಗಳು ಬರುತ್ತೆ ಅಂತಂದರೆ ನೀವು ನೋಡಬಹುದು. ಮೊದಲನೇದಾಗಿ ಸೊ ಸಿಂಪಲ್ಲಾಗಿ ಇನ್ನೊಂದು ಟ್ರ್ಯಾಂಗಲಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ, 2 ನಾನು ತ್ರಿಭುಜಗಳನ್ನು ಬಿಡಿಸ್ತೇನೆ. ಸೊ ಇದು 2 ಸೆಂಟಿಮೀಟರು ABC ಅಂದ್ಕೊಳ್ಳಿ, ಈ ಟ್ರ್ಯಾಂಗಲ್ ಹೆಸರು. ಇದನ್ನು ನಾನು PQR ಅಂತ ಅನ್ಕೊತೀನಿ. ಇದು 2 ಸೆಂಟಿಮೀಟರ್ ಇದ್ದರೆ ಇದು ಸಹ 2 ಸೆಂಟಿಮೀಟರ್ ಇರುತ್ತೆ. ಇದು 5 ಸೆಂಟಿಮೀಟರ್ ಇದ್ದರೆ ಇದು ಸಹ 5 ಸೆಂಟಿಮೀಟರ್ ಇರುತ್ತೆ. ಇದು 3 ಸೆಂಟಿಮೀಟರ್ ಇದ್ದರೆ ಇದು ಸಹ 3 ಸೆಂಟಿಮೀಟರ್ ಇರುತ್ತೆ. ಓಕೆ, ಮತ್ತು ಕೋನಗಳಲ್ಲೂ ಅಷ್ಟೇ. ಇದು 30 ಡಿಗ್ರಿ ಇದ್ದರೆ ಇದು 30 ಡಿಗ್ರಿ, ಇದು 60 ಡಿಗ್ರಿ ಇದ್ದರೆ ಇದು 60 ಡಿಗ್ರಿ, ಆಮೇಲೆ ಇದು 90 ಡಿಗ್ರಿ ಇದ್ದರೆ ಇದು ಸಹ 90 ಡಿಗ್ರಿ ಆಗಿರುತ್ತೆ. ಅಂತ ಅಂದರೆ ಒಂದು ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜವನ್ನು ಕರೆಕ್ಟಾಗಿಟ್ಟರೆ ಅದು ಕರೆಕ್ಟಾಗಿ ಸ್ವಲ್ಪನೂ ಚೇಂಜ್ ಆಗಿಲ್ದಂಗೆ ಮ್ಯಾಚ್ ಆಗಬೇಕು. ಹಿಂದಿನ ಒಂದು ತ್ರಿಭುಜನೇ ನಮಗೆ ಕಾಣಿಸಬಾರದು, ಅಷ್ಟು ಸರ್ವಸಮವಾಗಿರ್ತವೆ. ಓಕೆ, ಬಾಹುಗಳಿಗೆ ಸಮವಾಗಿರ್ತವೆ, ಕೋನಗಳಿಗೆ ಸಮವಾಗಿರ್ತಾರೆ. ಆ ಒಂದು ನಿಬಂಧನೆಯನ್ನು ಕಂಪ್ಲೀಟಾಗಿ ಅಗ್ರಿ ಆಗಿರುವಂತೆಲ್ಲ ಸರ್ವಸಮತೆ ಅಂತ ಹೇಳ್ತೇವೆ. ಓಕೆ, ಹಾಗಾದರೆ ಸರ್ವಸಮತೆಯಲ್ಲಿ ಯಾವ್ಯಾವ ಕೇಸಸ್ ಬರುತ್ತೆ ಅಂತ ಮುಂಚೆನೇ ನಾವು ನೋಡ್ಕೊಂಡ್ಬಿಡೋಣ. ಯಾವ್ಯಾವ ಕೇಸಸ್ ಬರುತ್ತೆ ಅಂತಂದರೆ ಮೊದಲನೇದಾಗಿ ಯಾವುದಪ್ಪ ಅಂತಂದರೆ SSS, ಬಾಹು ಬಾಹು ಬಾಹು, ಬಾ ಬಾ ಬಾ. ನೆನಪಾಗ್ತಿದೆ ಅನಿಸುತ್ತೆ, ನೀವು ಲಾಸ್ಟ್ ಇಯರ್ 7th ಇದನ್ನು ನೀವು ಕಲ್ತಿದ್ದೀರಾ. ಓಕೆ, ಎರಡನೇದಾಗಿ SAS, ಬಾಹು ಕೋನ ಬಾ ಕೋ ಬಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇದಾಗಿ AAS, ಕೋನ 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 ಬಾಹು. ಓಕೆ, ನೆಕ್ಸ್ಟ್ 4ನೇದಾಗಿ ASA, ಕೋನ ಬಾಹು, ಎಸ್ ಅಂತ ಅಂದರೆ ಸೈಡ್, ಎ ಅಂದರೆ ಆ್ಯಂಗಲ್, ಕೋನ ಕೋನ ಬಾಹು, ಕೋನ ಬಾಹು ಕೋನ. 5ನೇದಾಗಿ 5 ಕ್ರೈಟೀರಿಯಾ ಬರುತ್ತೆ ಇಲ್ಲಿ ನಮಗೆ. RHS, ರೈಟ್ ಆ್ಯಂಗಲ್. ಸೊ ಇಲ್ಲೊಂದು RHS ಅನ್ನು ನಾನು ಈಗ ಒಂದೊಂದನ್ನೇ ಸಹ ನಾನು ಡೀಟೇಲ್ ಆಗಿ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಕ್ಕಳ ನೀವು ಈಸಿಯಾಗಿ ಮುಂದಿನ ಚಾಪ್ಟರ್ಸ್ಗಳನ್ನು ನೋಡ್ಬೋದು. ಸೊ ಹಾಗಾದರೆ SSS ಅಂತ ಅಂದರೆ ಏನು ಬಂತು? SSS ಅಂತ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ನಾನು 2 ತ್ರಿಭುಜಗಳನ್ನು ತಗೊಳ್ತೇನೆ. ಓಕೆ, ಇದರೊಳಗಡೆ SSS ಅಂದರೆ ಈ ಬಾಹು ಕೋನ ತ್ರಿಭುಜ ABC PQR ಅಂತಲೇ ತಗೊಳ್ಳೋಣ. ಈ ಬಾಹು ಈ ಬಾಹುಗೆ ಸಮ ಆಗಿರುತ್ತೆ, ಈ ಬಾಹು ಈ ಬಾಹುಗೆ ಸಮ ಆಗಿರುತ್ತೆ, ಈ ಬಾಹು ಈ ಬಾಹುಗೆ ಸಮವಾಗಿರುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ತ್ರಿಭುಜ ABC ಈಸ್ ಕಾಂಗ್ರುಯೆಂಟ್ ಟು ಟ್ರ್ಯಾಂಗಲ್ PQR. ಅದಕ್ಕೆ ರೀಸನ್ನು ಬರಿತೀವಿ ಏನಂತ ಹೇಳ್ಬಿಟ್ಟು, ಯಾವುದ್ರ ಪ್ರಕಾರ? SSS ಪ್ರಕಾರ, ಬಾ 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 ಪ್ರಕಾರ ನಾವು ABC ಸರ್ವಸಮವಾಗಿದೆ PQR ಜೊತೆಗೆ ಅಂತ ಹೇಳಿಬಿಟ್ಟು ಹೇಳ್ತೇವೆ. ಸೊ ಇದು ಮೊದಲನೇ ನಿಯಮವಾಗಿದೆ. ಸೊ ಅದನ್ನು ಚಿತ್ರದ ಮೂಲಕನೂ ಸಹ ತೋರಿಸ್ತೇನೆ. ಸೊ ನೋಡಿ, ಸ್ಲೈಡ್ ಹಾಕ್ತಾ ಇದ್ದೇನೆ. ಇದರೊಳಗಡೆ ಏನಿದೆ ಕರೆಕ್ಟಾಗಿ ಇದು ABC ಅಂದ್ಕೊಳ್ಳಿ. ಸೊ ಇದು ಟ್ರ್ಯಾಂಗಲ್ ABC ಅಂದ್ಕೊಳ್ಳೋಣ. ಈ ಬಾಹು ಜೊತೆಗೆ ಸಮವಾಗಿದೆ, ಈ ಬಾಹು ಜೊತೆಗೆ ಸಮವಾಗಿದೆ, ಈ ಬಾಹು ಸಮವಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಾಕಿದಾಗ ಎಕ್ಸಾಕ್ಟಾಗಿ ಕುತ್ಕೊಂಡಿದೆ. ಸೊ ಹಾಗಾಗಿಬಿಟ್ಟು ಅದೇ ಚಿತ್ರ ಇಲ್ಲಿ ಬರೆದಿರೋದು, ಟ್ರ್ಯಾಂಗಲ್ ABC ಸರ್ವಸಮವಾಗಿದೆ PQR ಜೊತೆಗೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ, 2ನೇ ರೂಲನ್ನು ನೋಡೋಣ. ಇದು ಯಾವುದು? SSS ಆಯಿತು. 2ನೇದು SAS ಅನ್ನು ಹೇಳೋಣ, ಬಾ ಕೋ ಬಾ, SAS. ಹಾಗಾದರೆ SAS ಇದನ್ನು ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂದ್ಕೊಂಡಿರ್ತೀರಾ? ಇದು ಅರ್ಥ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. SAS ಅಂತ ಅಂದರೆ ವೆರಿ ಇಂಪಾರ್ಟೆಂಟ್. ನೀವು ನೋಡ್ಕೊಳ್ಳಿ,
ಸೊ ಇಲ್ಲೂ ಸಹ ಎರಡು ಟ್ರಯಾಂಗಲನ್ನು ತೊಗೊಳ್ತೇನೆ, ABC PQR ಅಂತ ಹೇಳಿಬಿಟ್ಟು. ಓಕೆ ಫೈನ್. ಇದರೊಳಗಡೆ ಏನಿರುತ್ತಪ್ಪ ಅಂತಂದರೆ SS ಅಲ್ವಾ, SSA ಅಲ್ಲ, SAS. ಇ ಎಸ್ ಜೊತೆಗೆ ಸಮವಾಗಿರುತ್ತೆ ಅಂತಂದರೆ ಈ ಬಾಹು ಈ ಸೈಡ್ ಜೊತೆಗೆ ಸಮವಾಗಿರುತ್ತೆ, ಈ ಸೈಡ್ ಜೊತೆಗೆ ಸಮವಾಗುತ್ತೆ. ಸೊ ಇನ್ನೊಂದು ಆ್ಯಂಗಲ್ ಬಂದಿದೆ, ಈ ಆ್ಯಂಗಲ್ಲು ಅಂತ ಹೇಳಂಗಿಲ್ಲ, ಯಾವ ಎರಡು ಸೈಡ್ಸ್ ಜೊತೆಗೆ ಅದು ಬಂದಿದೆಯೋ ಅಂತ ಅಂದರೆ ಎಲ್ಲಿ ಬಂದಿದೆಯೋ ಅದನ್ನೇ ನಾವು ಏನು ಹೇಳೋದು, ಎರಡು ಬಾಹುಗಳ ನಡುವಿನ ಕೋನವನ್ನೇ ನಾವು ತೊಗೊಳೋದು. ಅದನ್ನು ಬಿಟ್ಟು ನಾವು ಈ ಕೋನವನ್ನು ಆ್ಯಂಗಲ್ A ಅನ್ನು ತೊಗೊಳಲ್ಲ, ಆ್ಯಂಗಲ್ R ಅಥವಾ P ಅನ್ನು ತೊಗೊಳಲ್ಲ. ನಾವು ಯಾವುದನ್ನು ತೊಗೊಳ್ತೀವಿ, ಆ್ಯಂಗಲ್ B ಮತ್ತು ಆ್ಯಂಗಲ್ Q ಅನ್ನು ತೊಗೊಳ್ತೇವೆ. ಇದು ನಮಗೆ ಹೇಳುತ್ತೆ SAS, ಅದಕ್ಕೋಸ್ಕರ A ಮಧ್ಯಕ್ಕೆ ಕೊಟ್ಟಿರೋದು ಎರಡು ಸೈಡ್ನ ನಡುವಿನ ಕೋನ ಅಂತ ಹೇಳಿಬಿಟ್ಟು. ಹಾಗಾಗ್ಬಿಟ್ಟು ಏನು ಹೇಳ್ತೀವಪ್ಪ ಅಂತಂದರೆ ಇಲ್ಲೂ ಸಹ ಟ್ರಯಾಂಗಲ್ ABC is congruent to triangle PQR. ರೀಸನ್ ಏನಪ್ಪ ಅಂತಂದರೆ ಬಿಕಾಸ್ ಆಫ್ SAS. ಓಕೆ, ಇದು ಎರಡು ಸಹ ಇದಾಯಿತು ಅಂತಂದರೆ ಈ ಕೋನಗಳು ಆಟೋಮ್ಯಾಟಿಕ್ ಆಗಲಿ ಈಕ್ವಲ್ ಆಗಿರುತ್ತೆ SAS ಪ್ರಕಾರ. ಓಕೆ, ಇಲ್ಲಿ SAS ಅನ್ನು ನಾವು ಹೇಳಿದ್ವಿ. ಮೂರನೇದಾಗಿ ಯಾವುದು ಬರುತ್ತಪ್ಪ ಅಂತಂದರೆ, ಸೊ ಬನ್ನಿ ನೋಡೋಣ ಅದನ್ನು. ಓಕೆ, ಮೂರನೇ ಕ್ರೈಟೀರಿಯಾ ನೋಡೋಣ ಯಾವುದಪ್ಪ ಅಂತಂದರೆ AAS. ಓಕೆ, AS ಅಂತ ಅಂದರೆ ಏನಾಗುತ್ತಪ್ಪ ಅಂತಂದರೆ ಇಲ್ಲೇ ನೋಡಬಹುದು ಕೋನ ಬಾಹು, ಇಲ್ಲೂ ಸಹ ಕೋನ ABC, ಕೋನ PQR ಅಂತ ಅಂದರೆ ಇಲ್ಲಿ ಎರಡು ಆ್ಯಂಗಲ್ಸ್ಗಳು ಸೇಮ್ ಇರುತ್ತೆ. ಇದು ಇದಕ್ಕೆ ಸೇಮ್ ಇರುತ್ತೆ, ಇದು ಇದಕ್ಕೆ ಸೇಮ್ ಇದ್ದಾಗ ಎಸ್ ಇರುತ್ತಲ್ವಾ, ಇದು ಆಬ್ವಿಯಸ್ಲಿ ಇದು ಸಹ ಸೇಮ್ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಟ್ರಯಾಂಗಲ್ ABC ಕಾಂಗ್ರುಯೆಂಟ್ ಟ್ರಯಾಂಗಲ್ PQR ಯಾವುದ್ರ ಪ್ರಕಾರ AAS. ಇದನ್ನು ಬೇಕಾದರೆ ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ನೀವು ನೋಡಬಹುದು. ಸೊ ಇಲ್ಲಿ ಎರಡು ಕೋನಗಳು ಸಮವಾಗಿದೆ. ಓಕೆ, ಈ ಎರಡು ಕೋನಗಳು ಒಂದು ಬಾಹು ಸಮವಾಗಿದೆ. ಕಾಂಗ್ರುಯೆಂಟ್ ಇದೆಯಾ ಇಲ್ಲ ಅಂತ ಹೇಳಿಬಿಟ್ಟು ನೋಡೋಣ. ಸೊ ನೋಡಬಹುದು ನೀವು ಇಲ್ಲಿ ಕಾಂಗ್ರುಯೆಂಟ್ ಇದೆ. ಈ ನಿಯಮನ ನಾವು AAS ನಿಯಮ ಅಂತ ಹೇಳ್ತೇವೆ. ಸೊ ಬನ್ನಿ ನೋಡೋಣ, ನಾಲ್ಕನೇದು ನೋಡೋಣ ಯಾವುದಿದೆ. ನಾಲ್ಕನೇದು ಕ್ರೈಟೀರಿಯಾದಲ್ಲಿ ಯಾವುದಿದೆ? ನಾಲ್ಕನೇ ಕ್ರೈಟೀರಿಯಾ ASA. ಅಂತಂದರೆ A ಅಂತ ಅಂದರೆ ಕೋನ, ಬಾಹು, ಕೋನ. ಇಲ್ಲೂ ಸಹ ಅದೇ ರೀತಿಯಾಗಿ ಕ್ರೈಟೀರಿಯಾ ABC ತೊಗೊಂಡೆ, PQR ತೊಗೊಂಡಾಗ ಏನಾಯ್ತಪ್ಪ ಅಂತಂದರೆ ASA, A ಆ್ಯಂಗಲ್, ಇದೊಂದು ಆ್ಯಂಗಲ್, ಇದಕ್ಕೆ ಈಕ್ವಲ್, ಇದಕ್ಕೆ ಈಕ್ವಲ್ ಅಂದಾಗ ಇವೆರಡರ ನಡಿನ ನಾನು ಎರಡನೇ ಒಂದು ಕ್ರೈಟೀರಿಯಾ ಹೇಳಿದೆ ASA ಅಂತ ಇಲ್ಲ, AA ಮಧ್ಯ S ಅಂತಂದರೆ ಇವೆರಡು ಒಂದು ಟ್ರಯಾಂಗಲ್ ಕೋನಗಳಾಗಿರುವಂತಹ ಎಲ್ಲಿ ಏರ್ಪಟ್ಟಿದೆಯೋ ಆ ಒಂದು ಬಾಹು ಸಮವಾಗಿರುತ್ತೆ. ಹಾಗಾಗಿಬಿಟ್ಟು ಇದು ಸಹ ಸಮವಾಗಿರುತ್ತೆ. ಇದು ನೆನಪಿರಲಿ ASA ಅಂತಂದರೆ. ಹಾಗಾಗಿಬಿಟ್ಟು ಇಲ್ಲೂ ಸಹ ABC ಕಾಂಗ್ರುಯೆಂಟ್ ಟು PQR. ಓಕೆ, ನೆಕ್ಸ್ಟು ಐದನೇದು ನೋಡೋಣ. ಅದೇ ಯಾವುದಪ್ಪ ಅಂತಂದರೆ ಓಕೆ RHS ಅಂತಂದರೆ ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ಅಂತ ಹೇಳಿಬಿಟ್ಟು. ಸೊ ಬನ್ನಿ ನೋಡೋಣ, ಇಲ್ಲಿ ಲಂಬಕೋನ ತ್ರಿಭುಜ ಇರುತ್ತೆ. ಸೊ ಎರಡು ಲಂಬಕೋನ ತ್ರಿಭುಜವನ್ನು ನಾವು ತೊಗೊಬೇಕಾಗುತ್ತೆ. ರೈಟ್ ಆ್ಯಂಗಲ್ ಅಂತಂದರೆ ಲಂಬಕೋನ ಅಲ್ವಾ. ಸೊ ಇದು ಆ್ಯಂಗಲ್ ABC, ಇದು ಆ್ಯಂಗಲ್ PQR, ಅದನ್ನೇ ತೊಗೊಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಇದು 90 ಡಿಗ್ರಿ ಇರುತ್ತೆ ಲಂಬಕೋನ ಅಲ್ವಾ, ಇದು ಸಹ 90 ಡಿಗ್ರಿ ಇದ್ದಾಗ ಸೊ ಇದಕ್ಕೆ ಏನು ಎಲ್ಲಿ ಫಾರ್ಮ್ ಆಗಿದೆಯಲ್ವಾ ಆ ಕೋನ ಆ ಬಾಹು ಈ ಬಾಹುಗೆ ಸಮವಾಗಿರುತ್ತೆ. ಇದಕ್ಕೆ ಆಪೋಸಿಟ್ ಆಗಿರುವಂತಹ ಬಾಹು ಏನಿರುತ್ತಲ್ವಾ ಸೊ ಅದು ಸಹ ಇದಕ್ಕೆ ಸಮವಾಗಿರುತ್ತೆ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಹೆಚ್ಚಾಗುತ್ತೆ ಅಲ್ವಾ. ಸೊ ಇದರ ಒಂದು ಬೇಸಿಸ್ ಮೇಲೆ ಆ್ಯಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಆ್ಯಂಗಲ್ PQR. ಸಮ ಅಲ್ಲ ಹೇಳ್ತಾ ಇರೋದು, ಸರ್ವಸಮತೆ, ಕಾಂಗ್ರುಯೆನ್ಸ್ ರೂಲ್ಸನ್ನು ಹೇಳ್ತಿರೋದ್ರಿಂದ ಸಮದ ಚಿಹ್ನೆ ಹಾಕಿ ಅದ್ರ ಮೇಲೆ ಈ ರೀತಿಯಾಗಿ ಬರೆದ್ರೆ ನಾವು ಸರ್ವಸಮತೆಯನ್ನು ಹೇಳ್ತೇವೆ. ಓಕೆ ಫೈನ್. ಇನ್ನೊಂದು ಕರ್ಣದ ಉದ್ದ ಎಷ್ಟು ಅಂತ ಅಂದರೆ ಬರೀ ನಾವು ಇಲ್ಲಿಯವರೆಗೆ ಇದನ್ನೇ ಹೇಳಿರೋದು. ನಾವು ವಾಪಸ್ಸು ಕರ್ಣದ ಉದ್ದವನ್ನು ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಹಾಗಾಗಿಬಿಟ್ಟು ಇಲ್ಲಿವರೆಗೆ ಮಾಡಿದ್ವಲ್ವಾ ಅದನ್ನು ಕಂಟಿನ್ಯೂ ಮಾಡೋಣ. ಸರ್ವಸಮತೆ ಬಗ್ಗೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು. ಇಲ್ಲಿ ಸರ್ವಸಮತೆಯ ಆಧಾರದ ಮೇಲೆ ನಾವು SAS ಬಾಹು ಕೋನ ಬಾಹು ಇದರ ಒಂದು ಆಧಾರದ ಮೇಲೆ ನಾವು ಈಗ ಹೇಳ್ತಾ ಇದ್ದೀವಿ BD AC, ಇದು BD ಮತ್ತು AC. ಓಕೆ ಫೈನ್. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದರ ಆಧಾರದ ಮೇಲೆ ನಾವು BD ಮತ್ತು ACಯನ್ನು
ಇದು ಕಾಂಗ್ರುಯೆನ್ಸಿನ ಸರ್ವಸಮ್ಮತೆಯ ಒಂದು ಕ್ರೈಟೀರಿಯಾಗಳಲ್ಲಿ ಬರುತ್ತೆ. ಓಕೆ ಫೈನ್. ಬಿ ಡಿ ಮತ್ತು ಎ ಸಿ. ಓಕೆ, ಬಿ ಡಿ ಯಾವುದಿದೆ? ಇದು ಬಿ ಡಿ ಮತ್ತು ಇದು ಎ ಸಿ. ಇಲ್ಲಿ ಚಿತ್ರದಲ್ಲಿ ನೋಡಬೇಕು ಅಂತಂದರೆ ಬಿ ಡಿ ಎ ಸಿ. ಹಾಗಾದರೆ ಇನ್ನೊಂದು ಕರ್ಣದ ನಾವು ಏನು ಕೇಳಿದ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಎ ಸಿ 8 ಸೆಂಟಿಮೀಟರ್ ಅಂದರೆ ಬಿ ಡಿ ಎಷ್ಟಾಯಿತು ಅಂತ ಹೇಳಿಬಿಟ್ಟು, ಎ ಸಿ 8 ಸೆಂಟಿಮೀಟರ್ ಇದ್ದರೆ ಬಿ ಡಿನೂ ಸಹ 8 ಸೆಂಟಿಮೀಟರ್. ಅವನು ಯಾವ ರೀತಿಯಾಗಿ ಕರ್ಣಗಳನ್ನು ಇಟ್ಕೊಬೇಕು ಅಂತಂದರೆ ಎಕ್ಸಾಕ್ಟ್ ಮಧ್ಯಕ್ಕೆ ಅವನು ಇಟ್ಕೊಬೇಕು. ಇದು 4 ಸೆಂಟಿಮೀಟರ್ ಆದರೆ ಇದು 4 ಸೆಂಟಿಮೀಟರ್. ಹಾಗಾಗಿಬಿಟ್ಟು ಇದನ್ನು ಸಹ 4 ಸೆಂಟಿಮೀಟರ್. ಎಲ್ಲೆಲ್ಲೋ ಇಟ್ಕೊಳೋದಲ್ಲ, ಎಕ್ಸಾಕ್ಟ್ ಹೀಗಾದರೂ 4 ಸೆಂಟಿಮೀಟರ್ 8 ಸೆಂಟಿಮೀಟರ್ಗೆ ಇಟ್ಕೊಳ್ಳಿ, ಹೀಗಾದರೂ ಇಟ್ಕೊಳ್ಳಿ, ಹೇಗಾದರೂ ಇಟ್ಕೊಳ್ಳಿ, ಬಟ್ ಕರ್ಣಗಳು ಎಕ್ಸಾಕ್ಟಾಗಿ ಇರಬೇಕು. ಇದು 8 ಸೆಂಟಿಮೀಟರ್ ಆದರೆ ಇದು 8 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟು ಕಾರ್ಪೆಂಟರಿಗೆ ಮೊದಲನೇ ಕ್ವಶನ್ನ ಉತ್ತರ ಸಿಕ್ತು. ಹಾಗಾದರೆ ಎರಡನೇ ಕ್ವಶನನ್ನು ನೋಡೋಣ. ಏನಪ್ಪ ಅಂತಂದರೆ, ಆ ಕರ್ಣಗಳು, ಈ ಎರಡೂ ಕರ್ಣಗಳು ಛೇದಿಸುವ ಬಿಂದು ಯಾವುದು? ಹಾಗಾದರೆ ಇಲ್ಲಿ ಛೇದಿಸ್ತಾ ಇದೆಯಲ್ವಾ, ಆ ಬಿಂದು ಯಾವುದು ಅಂತಂದರೆ ಮಧ್ಯದಲ್ಲಿದೆಯೋ, ಲಾಸ್ಟಿಗಿದೆಯೋ, ಎಂಡಿಗಿದೆಯೋ? ಸೊ ನೀವು ಈ ಕರ್ಣಗಳು ಇದಾಗ್ತಾ ಇದ್ದೇವೆ ಅಂತಂದರೆ ಎಕ್ಸಾಕ್ಟ್ ಎಲ್ಲಿದೆ ಅಂತ ಹೇಳಿಬಿಟ್ಟು ನಾವು ಹೇಳಬೇಕಾಗತ್ತೆ. ಛೇದಿಸುವ ಬಿಂದು ಯಾವುದು ಅದನ್ನು ಸಹ ನಾವು ಪ್ರೂವ್ ಮಾಡಬೇಕಾಗತ್ತೆ. ಸೊ ಬನ್ನಿ, ಇದರೊಳಗಡೆ ಎರಡನೇ ಕ್ವಶನ್ ಎಲ್ಲಿದೆಯಲ್ವಾ, ಆ ಕ್ವಶನನ್ನು ನಾನು ಸಾಲ್ವ್ ಮಾಡ್ತೇನೆ. ಓಕೆ ಫೈನ್. ಓಕೆ, ಹಾಗಾದರೆ ಇದನ್ನು ಪ್ರೂವ್ ಮಾಡೋಕ್ಕೂ ಇದೇ ಚಿತ್ರ ಸೇಮ್ ತೊಗೊಂಡಿದ್ದೀನಿ. ಇದನ್ನು ಪ್ರೂವ್ ಮಾಡಬೇಕು ಅಂತಂದ್ರೂ ಸಹ ನಾನು ಇಲ್ಲಿ ಮತ್ತೆ 2 ಟ್ರಯಾಂಗಲನ್ನು ತೊಗೊಳ್ತಾ ಇದ್ದೀನಿ, 2 ತ್ರಿಭುಜವನ್ನು. ಯಾವ 2 ತ್ರಿಭುಜ ಅಂತಂದರೆ ಇಲ್ಲಿ ನೋಡಿ ನೀವು, ಬಿ ಒ ಎ ಆಮೇಲೆ ಸಿ ಒ ಡಿ. ಯಾಕೆ ನೀವು ಇದನ್ನು ತೊಗೊತಿದ್ದೀರಾ, ಇದನ್ನು ಆಪೋಸಿಟಾಗಿ ಬಿ ಒ ಸಿ ಮತ್ತು ಎ ಒ ಡಿ ಅಂತ ತೊಗೊಂಡಿಲ್ಲ ಅಂತಂದರೆ, ಸೊ ಇಲ್ಲಿ ನೀವು ನೋಡಬಹುದು ಈ ಓ ಇದರೊಳಗಡೆ ಇದೆರಡು ಮೀಟ್ ಆಗ್ತಾ ಇದೆ, ಛೇದಿಸ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ಬೋದು ಅಲ್ವಾ. ಸೊ ಹಾಗಾಗಿಬಿಟ್ಟು ನಾವಿವಾಗ ಇದು ಚಿತ್ರವನ್ನು ಅಲ್ಲಿ ಬಿಡಿಸ್ಕೊಂಡ್ವಲ್ಲ, ಆ ರೀತಿಯಾಗಿ ಇದನ್ನು ಸಹ ಬಿಡಿಸ್ಕೊಳ್ಳೋಣ. ಹೀಗೊಂದಿದೆ, ಹೊರಗಡೆ ತಕ್ಕೊಳ್ಳೋಣ. ಇದು ಓ, ಇದು ಬಿ, ಇದು ಎ. ಓಕೆ, ಹೀಗೊಂದಿದೆ ಅಲ್ವಾ, ಸಿ ಮತ್ತು ಓ ಡಿ. ಓಕೆ, ಈ ರೀತಿಯಾಗಿದೆ. ಹಾಗಾದರೆ ಇದ್ರ ಬೇಸಿಸ್ ಮೇಲೆ ನಾವು ಏನೇನನ್ನು ಬರಿಬಹುದು ಅಥವಾ ಏನೇನನ್ನು ತಗೊಬಹುದು ಅಂತಂದರೆ, ಸೊ ತ್ರಿಭುಜ ಬಿ ಒ ಎ ಮತ್ತು ತ್ರಿಭುಜ ಸಿ ಒ ಡಿಯಲ್ಲಿ ಏನೇನು ಸಿಗುತ್ತೆ ನೋಡೋಣ. ಏನೇನು ಸಿಗ್ತಾ ಇದೆ ಅಂತಂದರೆ, ನೀವಿಲ್ಲಿ ಚಿತ್ರ ನೋಡ್ಬೋದು. ಈ ಚಿತ್ರದಲ್ಲಿ ಈ ಕೋನ ಈ ಕೋನಕ್ಕೆ ಸಮವಾಗಿರುತ್ತೆ. ಹೇಗೆ ಅಂತಂದರೆ, ನಮಗೆ ಗೊತ್ತುಂಟು 2 ರೇಖೆಗಳು ಛೇದಿಸ್ತಾ ಇದ್ದಾವಂತಂದರೆ ಇವು ಶೃಂಗಾಭಿಮುಖ ಕೋನಗಳಾಗಿರುತ್ತೆ. ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ ಅಂತ ಹೇಳಿಬಿಟ್ಟು ಇದು ಸಹ ನಾವು ಲಾಸ್ಟ್ ಇಯರ್ ಕಲ್ತಿದೆ. ಸೊ ಹಾಗಾಗಿಬಿಟ್ಟು ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ, ಓಕೆ, ಇದರೊಳಗಡೆ ನಮಗೆ ಇದೆರಡು ಸಿಕ್ತಲ್ವಾ. ಸೊ ಅದನ್ನೇ ಬರೆಯೋಣ. ಬಿ ಒ ಎ ಈಸ್ ಈಕ್ವಲ್ ಟು ಕೋನ ಡಿ ಒ ಸಿ ಈಕ್ವಲ್, ಯಾಕೆ ಓ ಅಲ್ವಾ. ಸೊ ಕೋನಗಳು ಸಮವಾಗಿದೆ. ಯಾವ ರೀತಿಯಾಗಿ ಅಂತಂದರೆ, ಇವು ಶೃಂಗಾಭಿಮುಖ ಕೋನಗಳಾಗಿವೆ. ಓಕೆ ಫೈನ್. ಇದಾದಮೇಲೆ ಇನ್ನೊಂದು ಪಾಯಿಂಟು ಸಿಗುತ್ತೆ. ಅದೇನಪ್ಪ ಅಂತ ಅಂದರೆ, ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಯಾಕೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ? ಯಾಕೆ ಆಯತದ ಆಪೋಸಿಟ್ ಸೈಡ್ಗಳು ಏನಪ್ಪ, ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಓಕೆ, ಆಯತದ ಲಕ್ಷಣ ಅಂತ ಹೇಳಿಬಿಟ್ಟು ಬರಿತೀನಿ ಸಿಂಪಲ್ ಆಗಿ ನಾನು. ಆಯತದ ಬಾಹುವಿನ ಲಕ್ಷಣ. ಓಕೆ, ನಿಮಗೆ ಅರ್ಥ ಆಗುವಂಗೆ. ಸೊ ಅದಾದಮೇಲೆ ನೆಕ್ಸ್ಟು ಏನನ್ನು ತಗೊಳ್ಳೋಣ ಅಂತ ಅಂದರೆ, ನಾವು ಈಗ ನಾವು ಪ್ರೂವ್ ಮಾಡಬೇಕಾಗಿರೋದೇನು? ಸೊ ಇದನ್ನು ನಾನು ಒಂದು ಅಂತ ತಗೊಳ್ಳೋಣ. ಸೊ ಇದು ಮೊದಲನೇ ಆ್ಯಂಗಲ್ಲು. ಸೊ ಅದಾದಮೇಲೆ ನೆಕ್ಸ್ಟು ಇದು ಎರಡನೇ ಆ್ಯಂಗಲ್. ನಾವು ಪ್ರೂವ್ ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಇದನ್ನು ಪ್ರೂವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಕೋನ 1 ಈಸ್ ಈಕ್ವಲ್ ಟು ಕೋನ 2 ಅಂತ ಹೇಳಿಬಿಟ್ಟು ಮಾಡಬೇಕು. ಆವಾಗ ನಮಗೆ ಅವು ಎಕ್ಸಾಕ್ಟು ಎಲ್ಲಿ ಅವು ಛೇದಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಓಕೆ, ಹಾಗಾದರೆ ಬನ್ನಿ, ಕೋನ 1 ಮತ್ತು 2 ನಾವು ಪ್ರೂವ್ ಮಾಡೋಕ್ಕೆ ಹೋಗಬೇಕು ಅಂತಂದರೆ, ನಮಗೆ ಗೊತ್ತುಂಟು ಚಿತ್ರದಲ್ಲಿ ಇದನ್ನು ಕೋನ 3 ಅಂತ ತೊಗೊಳ್ಳೋಣ, ಇದನ್ನು 4 ಅಂತ ತೊಗೊಳ್ಳೋಣ. 1 + 3 ಎಷ್ಟಾಗುತ್ತೆ? 90 ಡಿಗ್ರಿ ಅಂತ ಹೇಳಿಬಿಟ್ಟು ಗೊತ್ತು ನಮಗೆ. ಯಾಕೆ ಅಂತಂದರೆ ಆಯತದಲ್ಲಿ ನೋಡ್ರಿ, ಆಯತದ 4 ಕೋನಗಳು 90 ಡಿಗ್ರಿ ಅದರ ಲಕ್ಷಣ ಅಲ್ವಾ. ಅದರ ಬೇಸಿಸ್ ಮೇಲೆ ನಾನೇನು ಮಾಡ್ತೀನಿ, ಕೋನ 1 + ಕೋನ 2 ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರಬೇಕು. ಯಾವುದು? ಕೋನ 3, 2 ಅಲ್ಲ, ಕೋನ 3, 1 ಮತ್ತು 3 90 ಡಿಗ್ರಿ ಆಯಿತಾ. ಹಾಗಾದರೆ ನಮಗೆ ಎಷ್ಟಿದೆಯಪ್ಪ ಅಂತಂದರೆ, ಇಲ್ಲಿ ನೀವು ನೋಡಬಹುದು
ಕೋನ 3, ಕೋನ ಸಿ ಮತ್ತು ಕೋನ 2 ಫುಲ್ ಕಂಪ್ಲೀಟ್. ಈ ತ್ರಿಭುಜವನ್ನು ನಾವು ಕನ್ಸಿಡರ್ ಆಗಿ ತೊಗೊಂಡ್ರೆ BCD ಅಂತ ತೊಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿಂದ ಇದನ್ನು ಕಂಪ್ಲೀಟಾಗಿ ತೊಗೊಂಡ್ರೆ 3C ಮತ್ತು 2 ಇದು ಸೇರಿಸ್ಬಿಟ್ಟು 180 ಡಿಗ್ರಿ ಆಗುತ್ತೆ. ಗೊತ್ತು, ತ್ರಿಭುಜಗಳ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಅಂತ ಹೇಳಿಬಿಟ್ಟು ಅದು ಸಹ ಗೊತ್ತು. ಈಗ ನೋಡೋಣ, ತ್ರಿಭುಜ ಕೋನ 3 ಪ್ಲಸ್ ಕೋನ ಸಿ ಪ್ಲಸ್ ಕೋನ 2 = 180 ಡಿಗ್ರಿ. ಓಕೆ ಫೈನ್, ಇದು 1 ಅಂತ ಹೇಳಿಬಿಟ್ಟು ಹೇಳ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ, ಹಾಗಾದರೆ ಇಲ್ಲಿ ತ್ರಿಭುಜದ ಲಕ್ಷಣ ಹೇಳಿ. ಈಗ 3 ಪ್ಲಸ್ 2 ಪ್ಲಸ್ ಇದು ಕೋನ 1 ಅಂತ ಅಂದರೆ ನೀವು ನೋಡ್ಬೋದು 1 + 3. ಓಕೆ, ಕೋನ ಸಿ ಅಂತ ಅಂದರೆ ಇಲ್ಲೂ ಸಹ ಒಂದು 90 ಡಿಗ್ರಿ ಸಿಗ್ತಾ ಇದೆ ನಮಗಲ್ವಾ. ಈ ಒಂದು ಕಂಪ್ಲೀಟ್ ಈ ಸಿ ಯನ್ನು ಸಹ 90 ಡಿಗ್ರಿ, ಹಾಗಾಗಿಬಿಟ್ಟು ನಾನಿಲ್ಲಿ 90 ಡಿಗ್ರಿ ಅಂತ ಬರಿತೇನೆ. 180 ಡಿಗ್ರಿ ಆಯಿತು. ಸೊ ಕೋನ 3 ಪ್ಲಸ್ ಕೋನ 2 = 180 ಡಿಗ್ರಿ ಮೈನಸ್ 90 ಡಿಗ್ರಿ. ಅಂದರೆ 3 ಪ್ಲಸ್ 102 ಇದು ಈ ಕಡೆ ಹೋದರೆ 90 ಡಿಗ್ರಿ ಆಯ್ತಲ್ವಾ. 180ರಲ್ಲಿ 90 ಹೋದರೆ ಮತ್ತೆ 90 ಡಿಗ್ರಿ. ಹಾಗಾದರೆ ಕೋನ 2 ಎಷ್ಟಾಯಿತು? 90 ಡಿಗ್ರಿ ಮೈನಸ್ ಇದು ಈ ಕಡೆ ಬಂದರೆ ಕೋನ 3 ಆಯಿತು. ಹಾಗಾದರೆ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಬಹುದು, ಇಲ್ಲಿ ಸ್ಟಾರ್ಟಿಂಗಲ್ಲೇ ಕೋನ 1 ಅಂತ ಅಂದರೆ ಇಲ್ಲಿ 1 ಇದೆಯಲ್ವಾ, ಇದನ್ನು ಸ್ವಲ್ಪ ಝೂಮ್ ಮಾಡ್ತೇನೆ. ಕೋನ 1 ಅಂತ ಅಂದರೆ ಎಷ್ಟಾಯಿತು? 90 ಡಿಗ್ರಿ ಮೈನಸ್ ಕೋನ 3 ಇಲ್ಲಿಂದ. ಓಕೆ, ಕೋನ 1. ಹಾಗಾದರೆ ಕೋನ 2 ಅಂತ ಅಂದ್ರೂ ಸಹ 90 ಡಿಗ್ರಿ ಮೈನಸ್ 3ನೇ ಕೋನ ಅಂತೆ. ಇದು ಮತ್ತೆ 1 ಮತ್ತು 2 ಫ್ರಮ್ 1 ಮತ್ತು 2ರಿಂದ ನಮಗೇನು ಗೊತ್ತಾಯಿತು? ಕೋನ 1 = ಕೋನ 2 ಅಂತ ಹೇಳಿಬಿಟ್ಟು ನಾವು ಇಷ್ಟೆಲ್ಲ ಫಾಲೋ ಮಾಡಿ ಸ್ಟೆಪ್ಸನ್ನು ಮಾಡೇ ನಾವು ಬರಿಬೇಕಾಗತ್ತೆ. ಸೊ ರೇಖಾಗಣಿತದಲ್ಲಿ ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್. ಓಕೆ ಫೈನ್. ಹಾಗಾದರೆ ಏನಾಯ್ತಪ್ಪ ಅಂತಂದರೆ ಇಲ್ಲಿ ನಾವು ಪ್ರೂವ್ ಆಯಿತು. ಅದಕ್ಕೋಸ್ಕರ ಇಲ್ಲಿಂದ ನಾವು ಮುಂದೆ ಕಂಟಿನ್ಯೂ ಮಾಡಿದ್ರೆ ಕೋನ 1 ಮತ್ತು 2 ಪ್ರೂವ್ ಆಗಿದೆ. ಹಾಗಾಗಿಬಿಟ್ಟು ಕೋನ BOA ಸರ್ವಸಮವಾಗಿದೆ ತ್ರಿಭುಜ DOCಗೆ. ಯಾವುದ್ರ ಪ್ರಕಾರ? AAS ಪ್ರಕಾರ. ನಾವಿಲ್ಲಿ ಟ್ರ್ಯಾಂಗಲನ್ನೇ ತೊಗೊಂಡಿದ್ದಲ್ವಾ. ಸೊ AAS ಪ್ರಕಾರ ಇದು ಪ್ರೂವ್ ಆಯಿತು. ಹಾಗಾದರೆ ಈ ಕರ್ಣಗಳು ಎಲ್ಲಿ ಛೇದಿಸ್ತವೆ ಅಂತಂದರೆ ಕರೆಕ್ಟಾಗಿ ಮಧ್ಯಭಾಗದಲ್ಲಿ, ಮಿಡ್ ಪಾಯಿಂಟ್ ಅಂತ ಹೇಳ್ತಾರಲ್ವಾ, ಕರೆಕ್ಟ್ ಮಧ್ಯಭಾಗದಲ್ಲಿ ಇವು ಮಧ್ಯಬಿಂದು. ಛೇದಿಸುವ ಬಿಂದು ಯಾವುದು ಅಂತ ಅಂದರೆ ಮಧ್ಯಬಿಂದು, ಮಿಡ್ ಪಾಯಿಂಟ್ ಅಂತ ಹೇಳ್ಬೋದು. ಡಯಾಗ್ನಲ್ಸ್ ಆಫ್ ದ ರೆಕ್ಟಾಂಗಲ್ ಆಲ್ವೇಸ್ ಇಂಟರ್ಸೆಕ್ಟ್ ಅಟ್ ದೇರ್ ಮಿಡ್ ಪಾಯಿಂಟ್. ಎರಡು ಕರ್ಣಗಳು ಛೇದಿಸುವ ಬಿಂದು, ಆಯತದಲ್ಲಿ ಛೇದಿಸುವ ಬಿಂದು ಯಾವಾಗಲೂ ಮಧ್ಯಬಿಂದು ಆಗಿರುತ್ತೆ. ಓಕೆ ಫೈನ್. ಇದಾದಮೇಲೆ ನೆಕ್ಸ್ಟು ಆ ಕರ್ಣಗಳ ನಡುವಿನ ಕೋನವು ಎಷ್ಟು ಇರಬೇಕು? 3ನೇ ಕ್ವಶನಿಗೆ ಸಹ ನಾವು ಉತ್ತರವನ್ನು ಬೇಗ ನೋಡೋಣ, ಯಾಕೆಂತಂದರೆ ವಿಡಿಯೋ ಭಾಳ ಲೆಂದಿ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ. ಓಕೆ, ಈ ಪ್ರಶ್ನೆಗೆ ನೆಕ್ಸ್ಟ್ ಕಂಟಿನ್ಯೂ ಇಲ್ಲಿದೆ. ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ಪ್ರಶ್ನೆ ಏನಿದೆ, ಈ ಪ್ರಶ್ನೆಗಳಿಗೆ ರೇಖಾಗಣಿತದ ಕಾರಣ, ಈ 3ನೇ ಪ್ರಶ್ನೆಗೆ ನಾನು ಇನ್ನೂ ಉತ್ತರ ಕೊಟ್ಟಿಲ್ಲ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಜೊತೆಗೆ ಉತ್ತರ ಕೊಡಬೇಕಾಗುತ್ತೆ. ವಿಡಿಯೋ ಆಲ್ರೆಡಿ ಲೆಂದಿ ಆಗಿದೆ. ಸೊ ಇಲ್ಲಿವರೆಗೆ ನಿಮಗಿದು ಅರ್ಥ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.